ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಮನೆ ಒಳಗನ ಹೆಂಗೆ ಪಾವ್ ಬಜ್ಜಿ ಮಸಾಲ ಪೌಡ್ರ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ನಾನು ಫಸ್ಟಿಗೆ ಒಂದು 8 ಒಣ ಮೆಣಸಿನ್ಕಾಯಿ ತೊಗೊಂಡೇನಿ. ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಮೆಣಸಿನ್ಕಾಯಿ ಒಂಚೂರು ಹೊತ್ತಲಾರ್ದಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಸ್ವಲ್ಪ ಬೀಜ ಬಂದಿರ್ತಾವಲ್ಲ, ಬೀಜನ ತೆಗೆದುಬಿಡ್ರಿ. ಅಂದ್ರೆ ಮಸಾಲ ಟೇಸ್ಟ್ ಬರ್ತೈತಿ. ಪಾವ್ ಬಜ್ಜಿ ಮಸಾಲ ಬೀಜ ಇದ್ರೆ ಟೇಸ್ಟ್ ಇರೋಂಗಿಲ್ಲ. ನಿಮಗೆ ಮುಂಚೆನೇ ತೆಗಿಯೋಕ್ಕಾಗಲಿಲ್ಲ ಅಂದ್ರೆ ಅದು ಈ ಥರ ಬಿಟ್ಕೊಂಡಿರ್ತಾವಲ್ಲ ಹುರಿಯೋ ಮುಂದೆ, ಆವಾಗೂ ನೀವು ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಸೊ ನಾನು ಎಷ್ಟು ಸಾಧ್ಯ ಐತಿ ಅಷ್ಟು ಬೀಜ ಮೊದಲ ತಕ್ಕೊಂಡೇನಿ. ಈಗ ಎಕ್ಸಸ್ ಏನು ಬರತ್ತಲ್ಲ ಇವನ್ನ ತೆಗೆದು ಆಮೇಲೆ ನಾನು ಮಿಕ್ಸಿ ಮಾಡ್ಕೊಳ್ಳುವಾಗ ಆ ಬೀಜ ತೆಗೆದು ಹಾಕ್ತೇನಂತ. ಸೊ ಮೀಡಿಯಮ್ ಫ್ಲೇಮ್ನಾಗ ನಾನು ಮೆಣಸಿನ್ಕಾಯಿನ ಫಸ್ಟ್ ಹುರ್ಕೊಂಡು ತಗೋತೇನಂತ. ಓಕೆ, ಮೆಣಸಿನ್ಕಾಯಿ ಫ್ರೈ ಆಗ್ಯಾವು. ಈಗ ನಾನು ಇವನ್ನ ಸೈಡಿಗೆ ಒಂದು ಪ್ಲೇಟ್ನಾಗ ತೆಗೆದಿಟ್ಕೋತೇನಂತ. ನೆಕ್ಸ್ಟ್ ಈಗ ಬರ್ರಿ ಮುಂದಿನ ಮಸಾಲ ಹುರ್ಕೊಳ್ಳೋಣಂತ. ಓಕೆ, ನೆಕ್ಸ್ಟ್ ಈಗ ನಾನು ಅದ ಬಾಳ್ಗಿನಾಗ 1 ಬೌಲ್ನಷ್ಟು ಹವೀಸ್ ಕಾಳು ತೊಗೊಂಡೇನಿ. ಹವೀಸ್ ಕಾಳನ್ನ ಕೂಡ ನಾನು ಮೀಡಿಯಮ್ ಫ್ಲೇಮ್ನಾಗನ ಫಸ್ಟಿಗೆ ಸ್ವಲ್ಪ ಬಿಸಿ ಮಾಡ್ಕೋತೇನೆ. ಕಂಪ್ಲೀಟಾಗಿ ಹುರ್ಕೊಳ್ಳೋಂಗಿಲ್ಲ, ಸ್ವಲ್ಪ ಬಿಸಿ ಮಾಡ್ಕೋತೇನಂತ. ಸ್ವಲ್ಪ ಬಿಸಿ ಆದ ತಕ್ಷಣ ನೋಡ್ರಿ ನೀವು ಅದರದ್ದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಆ ಟೈಮ್ನಾಗ ನಾ ಇಲ್ಲೇ ಒಂದು 2 ಚಮಚದಷ್ಟು ಜೀರಿಗೆ ಹಾಕೋತೀನಿ ಮತ್ತು 1 ಚಮಚದಷ್ಟು ಬಡೆ ಸೊಪ್ಪು ಹಾಕೋತೀನಿ. ಈಗ ಇದನ್ನು ಕೂಡ ನಾವೀಗ ಕಂಪ್ಲೀಟಾಗಿ ಸ್ಮೆಲ್ ಬರಬೇಕು ಅಲ್ಲಿ ಮಟ್ಟ ನಾವು ಹುರ್ಕೊಳ್ಳೋಣಂತ. ಸೊ ನೋಡ್ರಿ, ಈಗ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಾಗ ಅವ ಬಿಸಿಯಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ಆಗ ನಾನು ಇದಕ್ಕೆ ಒಂದು 8ರಿಂದ 9 ಲವಂಗ ಹಾಕೋತೀನಿ ಮತ್ತು ಒಂದು 8 ಯಾಲಕ್ಕಿ ಹಾಕೋತೀನಿ. 1 ಚಮಚದಷ್ಟು ಕಾಳು ಮೆಣಸನ್ನ ಹಾಕೋತೀನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ 2 ಇಂಚಿನಷ್ಟು ಚಕ್ಕಿ ಹಾಕೋತೀನಿ. ಇದನ್ನ ಎಲ್ಲವನ್ನು ಸೇರಿಸಿ ನಾ ಈಗ ಘಮ ಸ್ಮೆಲ್ ಬರಬೇಕು ಅಷ್ಟು ಇದನ್ನು ನಾನು ಮೀಡಿಯಮ್ ಫ್ಲೇಮ್ನಾಗ ಕಂಪ್ಲೀಟಾಗಿ ಈ ಸಲ ಫ್ರೈ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ಇದು ಹುರ್ದೈತಿ ನೋಡ್ರಿ. ಹುರ್ದೈತಂದ್ರೆ ಹೆಂಗೆ ಗೊತ್ತಾಕೈತಿ ಅಂತಂದ್ರೆ ಸ್ಮೆಲ್ ಕಂಪ್ಲೀಟಾಗಿ ಘಮ ಮಸಾಲೆ ಸ್ಮೆಲ್ ಬರ್ತಿರ್ತೈತಿ. ಸೊ ಆ ಟೈಮ್ನಾಗ ಇದು ಹುರ್ದೈತಂತ ಗೊತ್ತಾಗ್ತೈತಿ. ಇದನ್ನು ಹೈ ಫ್ಲೇಮ್ನಾಗ ಹುರ್ಕೋಬೇಡ್ರಿ. ಮೀಡಿಯಮ್ ಫ್ಲೇಮ್ನಾಗ ನಿಮ್ಗೆ ಹುರ್ಕೊಳಕ್ಕೆ ಕನ್ಫ್ಯೂಸ್ ಆದ್ರೆ ಫುಲ್ಲಿ ಲೋ ಫ್ಲೇಮ್ನಾಗನ ಹುರ್ಕೊಡ್ರಿ. ಒಂದು ಇಂಗ್ರೀಡಿಯೆಂಟ್ ಹೊತ್ತಿದ್ರೂ ಇದ್ರದ್ದು ಒರಿಜಿನಲ್ ಸ್ಮೆಲ್ಲ ಹೋಗ್ಬಿಡ್ತೈತಿ. ಸೊ ಇದನ್ನು ನಾನು ಕಂಪ್ಲೀಟ್ ಮೀಡಿಯಮ್ ಫ್ಲೇಮ್ನಾಗ ಹುರ್ಕೊಂಡೇನೀಗ. ಇದು ಈಗ ಒಂಚೂರು ಲೈಟಾಗಿ ತಣ್ಣಗಾಗಲಿ, ಆಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿದ್ವಿ ಅಂದ್ರೆ ಹೋಮ್ ಮೇಡ್ ಪಾವ್ ಬಜ್ಜಿ ಮಸಾಲ ಪೌಡ್ರ್ ರೆಡಿ ಆಗ್ತೈತಿ. ಬರೀ ತಣ್ಣಗ ಮಾಡ್ಕೊಳ್ಳೋಣಂತೆ. ಸೊ ಮಸಾಲ ಎಲ್ಲ ಲೈಟಾಗಿ ತಣ್ಣಗಾಗವು. ನಾ ಈಗ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊಳತ್ತೇನೆ ನೋಡ್ರಿ. ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೆಲ್ಲ ಆ ಮೆಣಸಿನ್ಕಾಯಿನ ಹಾಕೋತೀನಿ. ನೆಕ್ಸ್ಟ್ ಈಗ ನಾನು ಮಸಾಲ ಕಾಳುಗಳೇನು ಹುರ್ಕೊಂಡಿದ್ದೆಲ್ಲ ಆ ಕಾಳುಗಳನ್ನೆಲ್ಲ ಇದಕ್ಕೆ ಹಾಕೋತೀನಿ. ಸೊ ಮಸಾಲ ಎಲ್ಲ ಲೈಟಾಗಿ ತಣ್ಣಗಾಗವು. ನಾ ಈಗ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊಳತ್ತೇನೆ ನೋಡ್ರಿ. ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೆಲ್ಲ ಆ ಮೆಣಸಿನ್ಕಾಯಿನ ಹಾಕೋತೀನಿ. ನೆಕ್ಸ್ಟ್ ಈಗ ನಾನು ಮಸಾಲ ಕಾಳುಗಳೇನು ಹುರ್ಕೊಂಡಿದ್ದೆಲ್ಲ ಆ ಕಾಳುಗಳನ್ನೆಲ್ಲ ಇದಕ್ಕೆ ಹಾಕೋತೀನಿ. ಸೊ ಈಗ ನೆಕ್ಸ್ಟ್ ನಾ ಇದಕ್ಕೆ ಮಿಕ್ಸಿಗೆನ ಒಂದು ಅರ್ಧ ಚಮಚೆ ಅರಿಶಿನ ಪೌಡ್ರ್ ಹಾಕ್ತೀನಿ ಮತ್ತು 1 ಚಮಚದಷ್ಟು ಒಣ ಖಾರ ಪುಡಿ ಹಾಕೋತೀನಿ. ಓಕೆ, 1 ಚಮಚದಷ್ಟು ಒಣ ಖಾರ ಪುಡಿ ಹಾಕೋತೀನಿ ಮತ್ತು ಒಂದು 2 ಚಮಚದಷ್ಟು ಆಮ್ಚೂರ್ ಪೌಡ್ರ್ ಹಾಕೋತೀನಿ. ಓಕೆ, ನೆಕ್ಸ್ಟ್ ಈಗ 1 ಚಮಚದಷ್ಟು ನಾವು ಕಾಲ ನಮಕ್ನ ಹಾಕ್ಕೊಳ್ಳೋಣ. ಇದನ್ನಷ್ಟು ನಾವೀಗ ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರೋಣಂತ. ಸೊ ನೋಡ್ರಿ, ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನಿ. ಎಷ್ಟು ಮಸ್ತ್ ಆಗೈತಿ, ಸ್ಮೆಲ್ ಬರತೈತಿ. ಪಾವ್ ಬಜ್ಜಿ ಮಸಾಲ ಪೌಡ್ರ ಮನೆ ಒಳಗನ ರೆಡಿ ಆಗೈತಿ. ನಾ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಪಾವ್ ಬಜ್ಜಿ ಮಸಾಲ ಪೌಡ್ರ್ ರೆಡಿ ಆಗೈತಿ. ಮನೆ ಒಳಗೆ ಹೆಂಗೆ ಮಾಡೋದಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಯಾವಾಗ ನೀವು ಪಾವ್ ಬಜ್ಜಿ ಮಾಡಿದ್ರು ಈ ಥರ ಮಸಾಲ ಮನ್ಯಾಗನ ರೆಡಿ ಮಾಡಿ ಇಟ್ಕೊಂಡಿದ್ರಂತ ಕ್ವಿಕ್ಕಾಗಿ ಪಾವ್ ಬಜ್ಜಿ ಮನೆ ಒಳಗೆ ಮಾಡ್ಕೋಬೋದು. ಸೊ ನೀವು ಮನೆ ಒಳಗೆ ಟ್ರೈ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.